2026ರಿಂದ 2031ನೇ ಸಾಲಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷದಾಯಕವಾಗಿದ್ದು, ಈ ಆಯ್ಕೆ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸುತ್ತಾ, ಶಿಕ್ಷಕರೇ ನನ್ನ ದೊರೆಗಳೆಂದು ಭಾವಿಸುತ್ತಾ, ನನ್ನ ಅವಧಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮುದಾಯಕ್ಕಾಗಿ, ವಿದ್ಯಾರ್ಥಿಗಳಿಗಾಗಿ ಕಾಯ ವಾಚ ಮನಸ ದುಡಿಯುತ್ತೇನೆ. ನಾನು ಸ್ವತಃ ಆದರ್ಶ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಾ ಶಿಕ್ಷಕರಿಗೆ ನ್ಯಾಯ ದೊರಕಿಸುವಲ್ಲಿ ಸದಾ ಕಾರ್ಯನಿರ್ವಹಿಸುತ್ತೇನೆ. ಶಿಕ್ಷಣ ಇಲಾಖೆಯ ಕಾಯ್ದೆಗಳನ್ನು ಗೌರವಿಸುತ್ತಾ ತಾಲೂಕಿನ ಶೈಕ್ಷಣಿಕ ಸುಧಾರಣೆಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಲ್ಲಬೇಕಾದ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸದಾ ಸಿದ್ಧನಾಗಿರುತ್ತೇನೆಂದು ಈ ಮೂಲಕ ಪ್ರಜ್ಞಾಪೂರ್ವಕವಾಗಿ ಕಂಠೋಕ್ತ ಹೇಳಿಕೆ ನೀಡುತ್ತಿದ್ದೇನೆ. 2031ನೇ ಸಾಲಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷದಾಯಕವಾಗಿದ್ದು, ಈ ಆಯ್ಕೆ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸುತ್ತಾ, ಶಿಕ್ಷಕರೇ ನನ್ನ ದೊರೆಗಳೆಂದು ಭಾವಿಸುತ್ತಾ, ನನ್ನ ಅವಧಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮುದಾಯಕ್ಕಾಗಿ, ವಿದ್ಯಾರ್ಥಿಗಳಿಗಾಗಿ ಕಾಯ ವಾಚ ಮನಸ ದುಡಿಯುತ್ತೇನೆ. ನಾನು ಸ್ವತಃ ಆದರ್ಶ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಶಿಕ್ಷಕರಿಗೆ ನ್ಯಾಯ ದೊರಕಿಸುವಲ್ಲಿ ಸದಾ ಕಾರ್ಯನಿರ್ವಹಿಸುತ್ತೇನೆ. ಶಿಕ್ಷಣ ಇಲಾಖೆಯ ಕಾಯ್ದೆಗಳನ್ನು ಗೌರವಿಸುತ್ತಾ ತಾಲೂಕಿನ ಶೈಕ್ಷಣಿಕ ಸುಧಾರಣೆಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಲ್ಲಬೇಕಾದ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸದಾ ಸಿದ್ಧನಾಗಿರುತ್ತೇನೆಂದು ಈ ಮೂಲಕ ಪ್ರಜ್ಞಾಪೂರ್ವಕ ಕಂಠೋಕ್ತ ಹೇಳಿಕೆ ನೀಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. 2026 ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯಕಾರಿ ಸಮಿತಿ ಹಾಗೂ ಸದಸ್ಯರುಗಳ ಒಂದು ಕಂಠೋಕ್ತ ಹೇಳಿಕೆ ಈ ರೀತಿ ಇರುತ್ತದೆ. ಮೊದಲನೇದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಕೆ.ವಿ. ಜಗನ್ನಾಥ್ ಆದ ನಾನು, ಶ್ರೀಯುತ ಕೆ.ವಿ. ಜಗನ್ನಾಥ ಅಧ್ಯಕ್ಷರು ಆದ ನಾನು 2026-2031ನೇ ಸಾಲಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷದಾಯಕವಾಗಿರುವುದು. ಈ ಆಯ್ಕೆ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸುತ್ತಾ, ಶಿಕ್ಷಕರೇ ನನ್ನ ಗುರುಗಳೆಂದು ಭಾವಿಸುತ್ತಾ, ನನ್ನ ಅವಧಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮುದಾಯಕ್ಕಾಗಿ, ವಿದ್ಯಾರ್ಥಿಗಳಿಗಾಗಿ ಕಾಯ ವಾಚ ಮನಸ ದುಡಿಯುತ್ತೇನೆ. ನಾನು ಸ್ವತಃ ಆದರ್ಶ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಶಿಕ್ಷಕರಿಗೆ ನ್ಯಾಯ ದೊರಕಿಸುವಲ್ಲಿ ಸದಾ ಕಾರ್ಯನಿರ್ವಹಿಸುತ್ತೇನೆ. ಶಿಕ್ಷಣ ಇಲಾಖೆಯ ಕಾಯ್ದೆಗಳನ್ನು ಗೌರವಿಸುತ್ತಾ ತಾಲೂಕಿನ ಶೈಕ್ಷಣಿಕ ಸುಧಾರಣೆಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸಲ್ಲಿಸಬೇಕು ಸದಾ ಸಿದ್ಧನಾಗಿರುತ್ತೇನೆಂದು ಈ ಮೂಲಕ ಪ್ರಜ್ಞಾಪೂರ್ವವಾಗಿ ಕಂಠೋಕ್ತ ಹೇಳಿಕೆ ನೀಡುತ್ತಿದ್ದೇನೆ. ಖಜಾಂಚಿಗಳು ಆದ ನಾನು 2026-31ನೇ ಸಾಲಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷದಾಯಕವಾಗಿದ್ದು, ಈ ಆಯ್ಕೆ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸುತ್ತಾ, ಶಿಕ್ಷಕರೇ ನನ್ನ ದೊರೆಗಳೆಂದು ಭಾವಿಸುತ್ತಾ, ನನ್ನ ಅವಧಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮುದಾಯಕ್ಕಾಗಿ, ವಿದ್ಯಾರ್ಥಿಗಳಿಗಾಗಿ ಕಾಯ ವಾಚ ಮನಸ ದುಡಿಯುತ್ತೇನೆ. ನಾನು ಸ್ವತಃ ಆದರ್ಶ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಶಿಕ್ಷಕರಿಗೆ ನ್ಯಾಯ ದೊರಕಿಸುವಲ್ಲಿ ಸದಾ ಕಾರ್ಯನಿರ್ವಹಿಸುತ್ತೇನೆ. ಶಿಕ್ಷಣ ಇಲಾಖೆಯ ಕಾಯ್ದೆಗಳನ್ನು ಗೌರವಿಸುತ್ತಾ ತಾಲೂಕಿನ ಶೈಕ್ಷಣಿಕ ಸುಧಾರಣೆಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸಲ್ಲಬೇಕಾದ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸದಾ ಸಿದ್ಧನಾಗಿರುತ್ತೇನೆಂದು ಈ ಮೂಲಕ ಪ್ರಜ್ಞಾಪೂರ್ವವಾಗಿ ಕಂಠೋಕ್ತ ಹೇಳಿಕೆ ನೀಡುತ್ತಿದ್ದೇನೆ. 2021ನೇ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷದಾಯಕವಾಗಿದ್ದು, ಈ ಆಯ್ಕೆ ಶಿಕ್ಷಣ ಸಮುದಾಯಕ್ಕೆ ಅರ್ಪಿಸುತ್ತಾ, ಶಿಕ್ಷಕರೇ ನನ್ನ ದೂರುಗಳೆಂದು ಭಾವಿಸುತ್ತಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮುದಾಯಕ್ಕಾಗಿ, ವಿದ್ಯಾರ್ಥಿಗಳಿಗಾಗಿ ಕಾಯ ವಾಚ ಮನಸ ದುಡಿಯುತ್ತೇನೆ. ನಾನು ಸ್ವತಃ ಆದರ್ಶ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಶಿಕ್ಷಕರಿಗೆ ನ್ಯಾಯ ದೊರಕಿಸುವಲ್ಲಿ ಸದಾ ಕಾರ್ಯನಿರ್ವಹಿಸುತ್ತೇನೆ. ಶಿಕ್ಷಣ ಇಲಾಖೆಯ ಕಾಯ್ದೆಗಳನ್ನು ಗೌರವಿಸುತ್ತಾ ತಾಲೂಕಿನ ಶೈಕ್ಷಣಿಕ ಸುಧಾರಣೆಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸಲ್ಲಬೇಕಾದ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸದಾ ಸಿದ್ಧನಾಗಿರುತ್ತೇನೆ ಎಂದು ಈ ಮೂಲಕ ಪ್ರಜ್ಞಾಪೂರ್ವಕವಾಗಿ ಕಂಠೋಕ್ತ ಹೇಳಿಕೆ ನೀಡುತ್ತಿದ್ದೇನೆ.
2026-31 ಪದಾಧಿಕಾರಿಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷದಾಯಕವಾಗಿದೆ. ಈ ಆಯ್ಕೆ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸುತ್ತಾ ಶಿಕ್ಷಕರೇ ನನ್ನ ದೊರೆಗಳನ್ನು ಪಾಲಿಸುತ್ತಾ ನನ್ನ ಅವಧಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮುದಾಯಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಕಾರ್ಯವಾಚ ನಡೆಸುತ್ತೇನೆ. ನಾನು ಸ್ವತಃ ಆದರ್ಶ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಸಹಕಾರ್ಯದರ್ಶಿ ಆದ ನಾನು 2026-2031ನೇ ಸಾಲಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷದಾಯಕವಾಗಿದ್ದು, ಈ ಆಯ್ಕೆ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸುತ್ತಾ ಶಿಕ್ಷಕರೇ ನಿರ್ವಹಿಸುತ್ತಾ ಶಿಕ್ಷಕರಿಗೆ ನ್ಯಾಯ ದೊರಕಿಸುವಲ್ಲಿ ಸದಾ ಕಾರ್ಯನಿರ್ವಹಿಸುತ್ತೇನೆ. ಶಿಕ್ಷಣ ಇಲಾಖೆಯ ಕಾಯ್ದೆಗಳನ್ನು ಗೌರವಿಸುತ್ತಾ ತಾಲೂಕಿನ ಶೈಕ್ಷಣಿಕ ಸುಧಾರಣೆಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಲ್ಲಬೇಕಾದ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸದಾ ಸಿದ್ಧರಾಗಿರುತ್ತೇನೆಂದು ಈ ಮೂಲಕ ಸಾಲಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷದಾಯಕವಾಗಿದ್ದು, ಈ ಆಯ್ಕೆ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸುತ್ತಾ ಶಿಕ್ಷಕರೇ ನನ್ನ ದೊರೆಗಳೆಂದು ಭಾವಿಸುತ್ತಾ ನನ್ನ ಅವಧಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮುದಾಯಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಕಾಯ ವಾಚ ಮನಸ ದುಡಿಯುತ್ತೇನೆ. ನಾನು ಸ್ವತಃ ಆದರ್ಶ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಶಿಕ್ಷಕರಿಗೆ ನ್ಯಾಯ ದೊರಕಿಸುವಲ್ಲಿ ಸದಾ ಕಾರ್ಯನಿರ್ವಹಿಸುತ್ತೇನೆ. ಶಿಕ್ಷಣ ಇಲಾಖೆಯ ಕಾಯ್ದೆಗಳನ್ನು ಗೌರವಿಸುತ್ತಾ ತಾಲೂಕಿನ ಶೈಕ್ಷಣಿಕ ಸುಧಾರಣೆಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸಲ್ಲಬೇಕಾದ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸದಾ ಸಿದ್ಧರಾಗಿರುತ್ತೇನೆಂದು ಈ ಮೂಲಕ ಪ್ರಜ್ಞಾಪೂರ್ವಕವಾಗಿ ಕಂಠೋಕ್ತ ಹೇಳಿಕೆ ನೀಡುತ್ತಿದ್ದೇನೆ.